ಹಾಯ್ ಫ್ರೆಂಡ್ಸ್, ಕೆ ಕಡೆಯವರು ನಿನ್ನೆ ಆಪ್ಷನ್ ಎಂಟ್ರಿ ಲಿಂಕ್ನ ಬಿಟ್ಟಿದ್ರು, ಯಾವುದೇ ನೋಟಿಸ್ ಇಲ್ಲದೆ, ಶೆಡ್ಯೂಲ್ ಇಲ್ಲದೆ. ಹಾಗೆ ಈಗ ಅದ್ರ ಬಗ್ಗೆ ಇನ್ನೊಂದು ಅಪ್ಡೇಟ್ನ ನೀಡಿದ್ದಾರೆ ಅಂತ ಹೇಳ್ಬೋದು. ಪ್ರಾವಿಷನ್ ಶುಲ್ಕ ರಚನೆ ಮತ್ತು ಮೊದಲ ಸುತ್ತಿನ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೊಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ನಾನು ಬೆಳಗ್ಗೆ ಹೇಳಿದ್ನಲ್ಲ, ಅವರು ಇನ್ನೊಂದು ಇದ್ರ ಬಗ್ಗೆ ಅಪ್ಡೇಟ್ ನೀಡ್ತಾರೆ ಅಂತ. ಸೊ ಅವರು ನೀಡಿದ್ದಾರೆ, ನೀವು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಶುಲ್ಕ ರಚನೆ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದು 2024 ಫೀಸ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು ಕೋರ್ಸಸ್ದು. ಇಲ್ಲಿ ಕಾಲೇಜ್ ಟೈಪ್ ಇದೆ ಆ್ಯಂಡ್ ಕೆಟಗರಿ ಇದೆ. ಕೆಟಗರಿ ಜನರಲ್ ಇದೆ ನೋಡ್ಬೋದು. 10 lakh ಎಬೋವ್ ಇರೋರಿಗೆ ಆ್ಯಂಡ್ ಕೆಟಗರಿ 1 ಅವರು 2.5 lakh ಎಬೋವ್ ಇರೋರಿಗೆ ಆ ರೋನಲ್ಲಿರೋ ಅಮೌಂಟ್ ಅಪ್ಲೈ ಆಗುತ್ತೆ. ಆ್ಯಂಡ್ SNQ ಅದು ಇಂಜಿನಿಯರ್ ಕೋರ್ಸಸ್ಗೆ ಅಷ್ಟೇ. SC/ST ಅಮೌಂಟ್ ನೋಡ್ಕೋಬೋದು ನೀವು ಇಲ್ಲಿ. ಆ್ಯಂಡ್ ಕ್ಯಾಟಗರಿ 1 ಅವ್ರದ್ದು 2.5 lakh ಇನ್ಕಮ್ ಇದ್ದರೆ ಆ್ಯನ್ಯುವಲ್ ಇನ್ಕಮ್ ಅವರಿಗೆ ಆ ಲೈನಲ್ಲಿರುವಂಥದ್ದು ಅಪ್ಲೈ ಆಗುತ್ತೆ. ನಾವಿವಾಗ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಕೋರ್ಸಸ್ದು ಫೀಸ್ ನೋಡೋದಾದರೆ ನೋಡ್ಕೋಬೋದು ನೀವು ಇಲ್ಲಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೌರ್ಮೆಂಟ್ ಕಾಲೇಜ್, ಪ್ರೈವೇಟ್ ಕಾಲೇಜಸ್ದೆಲ್ಲ ಎಲ್ಲ ಕ್ಯಾಟಗರಿಯವ್ರದ್ದು ಅಲ್ಲಿ ಫೀಸ್ನ ನೀಡಿದ್ದಾರೆ. ಇದಿಷ್ಟು SNQ ಜಸ್ಟ್ ಇಂಜಿನಿಯರಿಂಗ್ ಅಷ್ಟೇ ಬರುವಂಥದ್ದು. ಇನ್ನು ಬೇರೆ B.Pharmacy, ವೆಟರ್ನರಿ, ಫಿಶರಿ ಅದಕ್ಕೆಲ್ಲ ಬರೋಲ್ಲ. BSc ನರ್ಸಿಂಗ್ ಆಗಿರ್ಬೋದು, ಯಾವುದಕ್ಕಾದ್ರೂ ಬರೋಲ್ಲ. ಇಂಜಿನಿಯರಿಂಗ್ ಅಷ್ಟೇ. ನೆಕ್ಸ್ಟ್ ಫಾರ್ಮಸಿ ಕೋರ್ಸ್ ಆಗಿರುವಂತಹ B.Pharmacy ಕೋರ್ಸ್ ಗೌರ್ಮೆಂಟ್ ಕಾಲೇಜಲ್ಲಿ ಈಗ ಜನರಲ್ ಆದರೆ 14,780 ಇದೆ. SNQ ಇರಲ್ಲ. SC/ST ಅವ್ರಿಗೆ 750 ರೂಪಾಯಿ ಪೇ ಮಾಡಬೇಕು. ಆ್ಯಂಡ್ ಕ್ಯಾಟಗರಿ 1 2.5 ಆ್ಯನ್ಯುವಲ್ ಇನ್ಕಮ್ ಇರೋರು 6,250. 100 ಕಾಲೇಜ್ ಮೀನ್ಸ್ ಪ್ರೈವೇಟ್ ಕಾಲೇಜ್. ಅದರಲ್ಲಿ ನೀವು 26,750 ಕಟ್ಟಬೇಕು. ಗೌರ್ಮೆಂಟ್ ಕಾಲೇಜ್ಗಿಂತ ಜಾಸ್ತಿ ಇರುತ್ತೆ. ಆ್ಯಂಡ್ SC/ST ಅವ್ರಿಗೆ ಸೇಮ್ ಇದೆ. ಆ್ಯಂಡ್ ಕ್ಯಾಟಗರಿ 1 ಅವ್ರದ್ದು 18,220 ಇದೆ. ಆ್ಯಂಡ್ ಫಾರ್ಮಸಿ ಸೇಮ್ ಕೋರ್ಸ್ ಆದಂಥ ಫಾರ್ಮಡಿ ಕೋರ್ಸ್ಗೆ ನೀವು ಪ್ರೈವೇಟ್ ಕಾಲೇಜ್ 67,750 ರೂಪಾಯಿ ಕಟ್ಟಬೇಕು. SC/ST ಅವರು ಸೇಮ್ ಇದೆ 750. ಆ್ಯಂಡ್ ಕ್ಯಾಟಗರಿ 1 ಅವರು ಸಹ ಆ್ಯನ್ಯುವಲ್ ಇನ್ಕಮ್ 2.5 ಇರೋರು ಸಹ 67,750 ಕಟ್ಟಬೇಕು. ಫಾರ್ಮಸಿ ಕೋರ್ಸ್ ಅಲ್ಲದೆ ಬೇರೆ ಕೋರ್ಸ್ ಆಗಿರುವ BSc ಅಗ್ರಿಕಲ್ಚರ್ ಆಗಿರ್ಬೋದು ಆ್ಯಂಡ್ ಫಾರ್ಮಾ ಸೈನ್ಸ್ ಕೋರ್ಸಸ್ ಅವ್ರದ್ದು ಕೂಡ ಕೊಟ್ಟಿದ್ದಾರೆ ಫೀಸ್ ಸ್ಟ್ರಕ್ಚರ್. ಆ್ಯಂಡ್ ಲಾಸ್ಟ್ ನೋಡಿ ಯೂನಿವರ್ಸಿಟಿ ಫೀಸ್ ಅಂತ ಇಂಜಿನಿಯರಿಂಗ್ ಅವರು 10,000 ಎಕ್ಸ್ಟ್ರಾ ಪೇ ಮಾಡಬೇಕು. ಆರ್ಕಿಟೆಕ್ಚರ್ 11,000, B.Pharmacy 5,500, ಫಾರ್ಮಡಿ ಅವರು 4,700 ಅವರು ಎಕ್ಸ್ಟ್ರಾ ಇದನ್ನು ಪೇ ಮಾಡಬೇಕಾಗುತ್ತೆ. ಇದಿಷ್ಟು ಈ ವರ್ಷದ ಫೀಸ್ ಸ್ಟ್ರಕ್ಚರ್. ಹಾಗೆ ಲಾಸ್ಟ್ ಇಯರ್ ಫೀಸ್ ಸ್ಟ್ರಕ್ಚರ್ದು ವಿಡಿಯೋ ಸಹ ನಾನು ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಇಯರ್ ಆ್ಯಂಡ್ ಲಾಸ್ಟ್ ಇಯರ್ದು ಫೀಸ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಹಾಗೆ ನಿಮ್ಮದು ಕಾಲೇಜ್ ಅಲರ್ಟ್ ಆದ ತಕ್ಷಣ ನಿಮಗೆ ಫೀಸ್ನ ಪೇ ಮಾಡೋಕ್ಕೆ ಅವರು 3 to 4 days ಅಷ್ಟೇ ಟೈಮ್ ಕೊಟ್ಟಿರ್ತಾರೆ. ಅಷ್ಟರಲ್ಲಿ ನೀವು ಇಲ್ಲಿರುವಂತಹ ನಿಮ್ಮ ಕೋರ್ಸಸ್ನಲ್ಲಿರುವಂತಹ ಫೀಸ್ನ ನೀವು ಪೇ ಮಾಡಬೇಕಾಗುತ್ತೆ. ಸೊ ಇವಾಗಲಿಂದಲೇ ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಲೇಟೆಸ್ಟ್ ಅಪ್ಡೇಟ್ ಬೇಕಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿವನ್.